ನಾನು ಕಮಲ್ ಹಾಸನ್ ಮಾತಾಡಿರೋದು ಕೇಳಿದ್ದೀನಿ. ಕಮಲ್ ಹಾಸನ್ ಅವರು ಭಾಳ ಪ್ರತಿಭಾವಂತ ಕಲಾವಿದರು, ಒಳ್ಳೆ ಸಿನಿಮಾಗಳಲ್ಲೂ ಭಾಗವಹಿಸಿದ್ದಾರೆ, ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಮ್ಮೆಲ್ಲರಿಗೂ ಗೌರವ ಇದೆ. ಆದರೆ ಒಳ್ಳೆ ಸಿನಿಮಾ ನಟ ಅಂದಮೇಲೆ ಒಳ್ಳೆ ವಿಚಾರವಂತರು ಅಂತ ಹೇಳೋಕ್ಕಾಗಲ್ಲ. ಅವರ ವಿಚಾರಗಳು ಏನು ಹೇಳ್ತಾರೆ ಅಂದರೆ, ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ತಮಿಳು ಕನ್ನಡ ಒಂದೇ ಮೂಲದ ದ್ರಾವಿಡ ಭಾಷೆಯಿಂದ ಹುಟ್ಕೊಂಡು ಬಂದಿರೋದು, ಮತ್ತು ಒಂದು ಸಹೋದರಿಯ ಅಕ್ಕ ತಂಗಿ ಅಥವಾ ಸಹೋದರರ ಅಣ್ಣ ತಮ್ಮಂದಿರ ಭಾಷೆಗಳು. ತಮಿಳು ಅನ್ನೋದು ಕನ್ನಡದ ತಾಯಿ ಅಥವಾ ತಂದೆ, ಈ ಥರದ್ದು ನಾವು ಯಾವುದೇ ಕಾರಣಕ್ಕೂ ನೋಡೋಕ್ಕಾಗಲ್ಲ. ಅದು ಭಾಳ ಅವೈಜ್ಞಾನಿಕ. ಅದನ್ನು ಹೇಳಾದ ಮೇಲೂ ಕೂಡ ಎಷ್ಟೋ ಜನ ಅವರನ್ನು ಪ್ರಶ್ನೆ ಮಾಡು ಕೂಡ ಅವ್ರು ಹೇಳಿದ್ದು ಸತ್ಯ ಅಲ್ಲ ಅಂತ ಗೊತ್ತಾದರೂ ಕೂಡ ಅವರೆಲ್ಲ ಒಂದು ಕಡೆ ಮೊಂಡತನ ತೋರಿಸಿ ನಾನು ಕ್ಷಮೆ ಹೇಳಲ್ಲ, ನಾನು ಹೇಳಿದ್ದಕ್ಕೆ ಬದ್ಧನಾಗಿರ್ತೀನಿ ಅನ್ನೋದು ಭಾಳ ಒಂದು ಸಣ್ಣತನದ ಒಂದು ರೀತಿಯ ನಡವಳಿಕೆ ನಮಗೆ ಕಾಣುತ್ತೆ. ನಾವು ಇವತ್ತಿನ ದಿನ ನಾವು ಹೇಳೋದಲ್ಲ ಸತ್ಯ ಆಗಿರಬೇಕು, ಆದರೆ ಸತ್ಯ ಅನ್ನೋದು ಯಾವುದೇ ಕಾರಣಕ್ಕೂ ಅದಲ್ಲ ಅಂತ ಗೊತ್ತಾದರೆ ನಾವು ಅದನ್ನು ಸರಿಪಡಿಸೋದು, ಒಂದು ಕ್ಷಮೆ ಹೇಳೋದು ಅಥವಾ ತಿದ್ಕೊಳ್ಳೋ ಒಂದು ವಿನಯ ಅನ್ನೋದು ಕೂಡ ಇರಬೇಕು. ಆ ವಿನಯ ಅನ್ನೋದು ಖಂಡಿತ ನಮಗೆ ಕಮಲ್ ಹಾಸನಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರು ಆ ಸುಳ್ಳಲ್ಲೇ ಎಲ್ಲೋ ಒಂದು ಕಡೆ ಅವರು ಅದನ್ನು ಮೆರೆಯೋಕ್ಕೆ ನೋಡ್ತಾ ಇದ್ದಾರೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅದು ನಮಗೆ ತಮಿಳು ಕನ್ನಡ ಪ್ರಶ್ನೆ ಅಲ್ಲ, ಇದು ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಇದು. ಮತ್ತು ಜೊತೆಗೆ ಅಲ್ಲೂ ಕೂಡ ತಮಿಳುನಾಡಿನಲ್ಲಿ ಸ್ವಲ್ಪ ಜನ ಲೀಡರ್ಸ್ಗಳು ಅವರ ಒಂದು ಮಾತುಗಳು ಕೂಡ ನಾನು ಗಮನಿಸಿದ್ದೀನಿ. ನಮಗೆ ಭಾಳ ಗೌರವ ಇರೋ ವ್ಯಕ್ತಿ ಯಾರಂದರೆ ತೋಲ್ ತಿರುಮಾವಾಲವನ್ನು. ಆದರೆ ತೋಲ್ ತಿರುಮಾವಾಲವನ್ನು ಕೂಡ ಏನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ, ಅಲ್ಲಿ ರಾಬರ್ಟ್ ಕಾಲ್ಡ್ವೆಲ್ ಅಂತ 1856ರಲ್ಲಿ ಒಬ್ಬ ಲಿಂಗ್ವಿಸ್ಟಿಕ್ ಅವ್ರು ಹೇಳ್ತಾರೆ ತಮಿಳು ಕನ್ನಡದ ತಾಯಿ ಅಂತ ಅವ್ರು ಮಾತಾಡಿದರು. ಆ ವ್ಯಕ್ತಿ ರಾಬರ್ಟ್ ಕಾಲ್ಡ್ವೆಲ್ 170 ವರ್ಷದಿಂದ ಇನ್ನೇನು ಹೇಳಿದ್ದಾರೆ ಅಂದರೆ, ಯುರೋಪಿಯನ್ ಬಿಳಿ ಜನಾಂಗದವರು ಮತ್ತು ಮೇಲ್ಜಾತಿಯವರು ನಮ್ಮ ದ್ರಾವಿಡಿಯನ್ಗಿಂತ ಶ್ರೇಷ್ಠ ಜನಾಂಗದವರು ಅಂತಲೂ ಬರೆದಿದ್ದಾರೆ ಅದೇ ಪುಸ್ತಕದಲ್ಲಿ. ಅದನ್ನು ನೀವು ಒಪ್ತೀರಾ? ಅದನ್ನು 170 ವರ್ಷಗಳಿಂದ ಅವರ ಭಾಷೆ ತಜ್ಞ ಆಗಿರ್ಬೋದು ಕಾಲ್ಡ್ವೆಲ್ಲು, ಮತ್ತು ಅವರ ಒಂದು ಜನಾಂಗೀಯ ವಿಚಾರಗಳು ಶುದ್ಧ ಸುಳ್ಳು ಅಂತ ಪ್ರತಿಯೊಂದು ವಿಚಾರವಂತರು ಹೇಳಿದ್ದಾರೆ. ಸೊ 170 ವರ್ಷದಿಂದ ಅವ್ರು ಸ್ವಲ್ಪ ಅಪ್ಡೇಟ್ ಆಗಬೇಕು. ಈ ಲೀಡರ್ಸ್ಗಳು, ಈ ಕಮಲ್ ಹಾಸನ್ ಅಂತವರು, ಇವರೆಲ್ಲ ಅಪ್ಡೇಟ್ ಆಗಿ ಆಧುನಿಕವಾಗಿ ನೋಡಬೇಕು ಹೊರತು ಅವರ ಒಂದು ವಿಚಾರಧಾರೆಗಳು ವೈಚಾರಿಕವಾಗಿ ನೆಲೆಗಟ್ಟಿನಲ್ಲಿ ನೋಡಬೇಕು ಹೊರತು ಅವರ ರಾಜ್ಯಕ್ಕೋಸ್ಕರ ಏನು ಹೇಳಿದ್ರೂ ಅದನ್ನು ಮೆರೆಸೋಕ್ಕೆ ಹೋದರೆ ಅದು ವೈಜ್ಞಾನಿಕತೆ ಅಲ್ಲ, ಅದು ಉತ್ತಮ ಪ್ರಜಾಪ್ರಭುತ್ವ ಅಲ್ಲ, ಅದು ದ್ರಾವಿಡ ಪರಿಕಲ್ಪನೆಯೂ ಅಲ್ಲ. ನಾವು ಇವತ್ತಿನ ದಿನ ಹೋಗಿ ತೆಲುಗು ಎಲ್ಲೋ ಒಂದು ಕಡೆ ಸಾಹಿತ್ಯದ ಇತಿಹಾಸ ಒಂದು ರೀತಿ ಕನ್ನಡಕ್ಕಿಂತ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ನಾವು ಆಂಧ್ರ ಮತ್ತು ತೆಲಂಗಾಣದಿಂದ ಆ ತೆಲುಗು ಭಾಷೆ ಕನ್ನಡದಿಂದ ಹುಟ್ಟಿತು ಅಂತ ಹೋಗಿ ಆ ಒಂದು ಮೂರ್ಖತನದ ಮಾತಾಡೋದಲ್ಲ ಅರ್ಥ ಇಲ್ಲ. ಅದೇ ರೀತಿ ತಮಿಳಿಗೆ ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿದ್ರೆ ಅದನ್ನು ಇತಿಹಾಸ ಸ್ವಲ್ಪ ಇರ್ಬೋದು, ಸಾಹಿತ್ಯದ ಇತಿಹಾಸ ಹಳೇದಿರ್ಬೋದು. ಹಾಗಿದೆ ಅನ್ನೋ ಕಾರಣಕ್ಕೆ ಈ ವಿಚಾರಗಳಲ್ಲಿ ಮೊಂಡತನ ತೋರಿಸಿ ನೀವು ಸ್ಪಷ್ಟವಾಗಿರಬೇಕು. ಈ ವಿಚಾರ ನಮ್ಮ ಕನ್ನಡ ಜನಕ್ಕೆ ಭಾಳ ಭಾವನಾತ್ಮಕವಾಗಿ ನೋವುಂಟಾಗಿದೆ. ಆ ನೋವಾದರೂ ಕೂಡ ನೀವು ಕ್ಷಮೆ ಕೇಳೋದಿಲ್ಲ ಅಂದರೆ ಅದು ಒಳ್ಳೆ ನಡವಳಿಕೆ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹೇಳಿ. ಯಾರ್ಯಾರು ಹೆಂಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಎಲ್ಲರ ಬಗ್ಗೆನೂ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಂದಂತೂ ನಿಜ, ಕಮಲ್ ಹಾಸನ್ ಅವರು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಏನು ಲಿಂಗ್ವಿಸ್ಟಿಕ್ ಸೈನ್ಸ್ ಇದೆ, ಲಿಂಗ್ವಿಸ್ಟಿಕ್ ಸ್ಟಡೀಸ್ ಇದೆ, ಅದನ್ನು ಖಂಡಿತ ಓದ್ಕೊಂಡಿಲ್ಲ, ಅಪ್ಡೇಟ್ ಆಗಿಲ್ಲ. ಜನರ ವಿಚಾರ, ಭಾಷೆಯ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂದಮೇಲೂ ಕೂಡ ಅವರು ತಪ್ಪಾಗಿದೆ ಅಂತ ಗೊತ್ತಿದ್ದು ಅದನ್ನು ಕ್ಷಮೆ ಕೇಳಲ್ಲ ಅಂದರೆ ಮೊಂಡತನ, ಅದು ಸಣ್ಣತನ. ಅದನ್ನು ನಾವು ಒಂದು ರೀತಿ ಖಂಡಿಸಲೇಬೇಕು. ಸೊ ಅವರು ಯಾರ ಬಗ್ಗೆ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ. ಬಟ್ ಈ ವಿಚಾರಗಳನ್ನ ಸ್ಪಷ್ಟವಾಗಿ ನೋಡ್ಕೊಂಡು ನಮಗೆ ತಮಿಳು ಅನ್ನೋದು ನಮಗೆ ಭಾಳ ನಮಗೆ ದ್ರಾವಿಡ ಮೂಮೆಂಟ್ ಅನ್ನೋದು ಭಾಳ ಗೌರವ ಇರೋ ಚಳುವಳಿ. ಪೆರಿಯಾರ್ ಮೂಮೆಂಟ್ ಅನ್ನೋದು ಅವರು ಕನ್ನಡ ಮಾತೃಭಾಷೆ ಆಗಿದ್ರು ಕೂಡ ತಮಿಳುನಾಡಿಗೆ ದ್ರಾವಿಡ ಶಕ್ತಿ ಕಟ್ಟಿರೋದೇ ಆ ತಂದೆ ಪೆರಿಯಾರಿನ ಒಂದು ಹೋರಾಟ. ಅದೆಲ್ಲರೂ ನಮಗೆ ಮಾರ್ಗದರ್ಶಕರು. ಆದರೆ ಈ ರೀತಿ ನಿಮ್ಮ ಒಂದು ಲಿಂಗ್ವಿಸ್ಟಿಕ್ ಜಿಂಗೋಯಿಸಮ್ ಅನ್ನೋದು ನಾವು ಒಪ್ಪಕ್ಕಾಗಲ್ಲ. ಸತ್ಯದ ಪರವಾಗಿ ನಾವು ನಿಂತ್ಕೊತಿರ್ತೀವಿ. ಸಹೋದರಿ ಭಾಷೆಗಳು ಕನ್ನಡ ಮತ್ತು ತಮಿಳು. ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ತಾಯಿ ಮತ್ತು ಮಕ್ಕಳ ಸಂಬಂಧ ಹೋಲಿಕೆ ಮಾಡೋದು ತಪ್ಪು. ಅದನ್ನು ವೈಜ್ಞಾನಿಕತೆಯೂ ತಪ್ಪು, ಅದು ಸುಳ್ಳು. ಅದನ್ನು ಸರಿಪಡಿಸ್ಕೋಬೇಕು. ಏನು ಹೇಳಿ ಮತ್ತೆ ಹೇಳಿ. ಯಾರ್ಯಾರು ಕನ್ನಡ ಚಿತ್ರರಂಗನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಅದನ್ನು ಒಂದು ಕ್ರಿಟಿಕಲ್ ಆಗಿ ಅದನ್ನು ಬೆಳೆಸಬೇಕು ಅಂತ ಮಾಡೋರು ಎಲ್ಲರ ಜೊತೆನೂ ನಮಗೆ ಅದು ಒಳ್ಳೆಯ ಬೆಳವಣಿಗೆನೇ.
ಯಾಕೆಂದರೆ ಒಂದು ವರ್ಷದ ಹಿಂದೆ ಒಂದು ಹೋಮ ಹವನ ಮಾಡಿ ಕನ್ನಡ ಚಿತ್ರರಂಗದ ಏಳಿಗೆ ಅಂದರೆ ಅದೆಲ್ಲ ಬರೀ ಭ್ರಮೆ, ಅದೆಲ್ಲ ಬರೀ ಮೌಢ್ಯ ಕಂದಾಚಾರ. ಅದನ್ನು ಯಾವುದೇ ಕಾರಣಕ್ಕೂ ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಆಗಲ್ಲ. ನಮಗೆ ಒಳ್ಳೆಯ ಒಂದು ಬರಹಗಾರರ ಬಳಗ ಬೇಕು, ರೈಟರ್ಸ್ ಗಿಲ್ಡ್ ಬೇಕು. ನಮ್ಗೆ ಒಳ್ಳೆಯ ಒಂದು ಯಾರ್ಯಾರು ಹೊಸಬರು ಬರ್ತಾ ಇದ್ದಾರೆ ಅವ್ರಿಗೆ ಒಂದು ತರಬೇತಿ ಬೇಕು. ನಮ್ಗೆ ಒಳ್ಳೆಯ ಒಂದು ಸ್ಟಾರ್ ಕಲ್ಚರ್ ಅನ್ನೋಕ್ಕಿಂತ ರೈಟಿಂಗ್ ಕಲ್ಚರ್ ಅನ್ನೋದು ಬೇಕಾಗುತ್ತೆ. ನಮಗೆ ಭಾಳ ಮುಖ್ಯವಾಗಿ ಅಲ್ಲಿ ಮಹಿಳೆಯರಿಗೂ ಕೂಡ ಎಲ್ಲಿ ಒಂದು ಘನತೆ ಗೌರವ ಕೊಡೋ ಅವಕಾಶಗಳು ಇರಬೇಕು. ನಮ್ಗೆ ಓವರಾಲ್ ರಿಲೀಸ್ ವಿಚಾರದಲ್ಲೂ ಕೂಡ ಒಂದು ಹೆಂಗೆ ಅದನ್ನು ರಿಕವರಿ ಮಾಡ್ಬೋದು, ಒಳ್ಳೆ ಪ್ರಚಾರ ಮಾಡ್ಬೋದು, ಪಬ್ಲಿಸಿಟಿ ಜನಕ್ಕೆ ತಲುಪೋ ರೀತಿ ಇದೆಲ್ಲ ವೈಜ್ಞಾನಿಕವಾಗಿ ಅರ್ಥ ಆಗಬೇಕು, ಚರ್ಚೆಗಳಾಗಬೇಕು. ಈ ಸಭೆ ಆಗ್ತಿರೋದು ಒಳ್ಳೆಯದೇ. ನಮಗೆ ಹೋಮ ಹವನದಿಂದ ಏನೂ ಪ್ರಯೋಜನ ಇಲ್ಲ, ಅದು ಬರೀ ಪ್ರಚಾರ ಗಿಟ್ಟಿಸ್ಕೋಬೋದು. ಬಟ್ ಯಾರ ಮೇಲೆ ದೇವರು ಬರ್ಬೋದು ಅಂತ ಎಲ್ಲ ಒಂದು ಕಡೆ ಆ್ಯಕ್ಟಿಂಗ್, ಅದು ಕ್ಯಾಮ್ರಾ ಮುಂದೆನೂ ಮಾಡ್ಬೋದು, ಕ್ಯಾಮ್ರಾ ಹಿಂದೆನೂ ಮಾಡ್ಬೋದು. ಬಟ್ ಅದರಿಂದ ನಮಗೇನು ಜನರಿಗೇನು ಚಿತ್ರರಂಗಕ್ಕೆ ಏನು ಒಳ್ಳೆಯದಾಗತ್ತೆ ಅಂತ ನಾವು ಭಾವಿಸೋಲ್ಲ. ಈ ವಿಚಾರ ನಾನು ಸ್ವಲ್ಪ ಜಾಸ್ತಿ ಗಮನಿಸಬೇಕು, ಅದನ್ನು ಸ್ವಲ್ಪ ಓದ್ಕೋಬೇಕು. ಒಂದು ಹೇಳ್ತೀವಿ, ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿದ್ದೀವಿ. ಆರ್ಟಿಕಲ್ 19 ಎತ್ತಿ ಹಿಡಿಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ಕಟ್ಟೋದು ಒಂದು ಮೂಲ. ನಮಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅವನ್ನ ಬಾಯಿ ಮುಟ್ಸೋಕ್ಕಾಗಲ್ಲ. ಆದರೆ ನಮಗೆ ಯಾವುದಾದ್ರೂ ಒಂದು ಜನಾಂಗ ವಿರುದ್ಧ, ಯಾವುದಾದ್ರೂ ಒಂದು ಸಮುದಾಯದ ವಿರುದ್ಧ, ಯಾವುದಾದ್ರೂ ಮಹಿಳೆ ವಿರುದ್ಧ ಒಂದು ರೀತಿ ಮಾತಾಡೋಕ್ಕೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಡಿಯಲ್ಲಿ ಬರಲ್ಲ. ಸೊ ಆ ನಿಟ್ಟಿನಲ್ಲಿ ಇವ್ರು ಏನು ಮಾತಾಡಿದ್ದಾರೆ, ಹೆಂಗೆ ಮಾತಾಡಿದರೆ ಪ್ರತಿಯೊಂದು ಕೇಸ್ ಬೈ ಕೇಸ್, ಕಾಂಟೆಕ್ಸ್ಟ್ ಬೈ ಕಾಂಟೆಕ್ಸ್ಟ್ ನೋಡಬೇಕು. ಹಿಂಸೆ ಅನ್ನೋದು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಾವು ಇವರೆಲ್ಲ ಸಾವರ್ಕರು ಕೂಡ ನೀವು ಹೋದರೆ ಅವ್ರು ನಿಜವಾಗ್ಲೂ ಹಿಂಸೆಯಿಂದ ಅವ್ರು ಸ್ಪ್ರೆಡ್ ಆಗಿದ್ರು ಅನ್ನೋಕ್ಕಿಂತ ಮತಪೆಟ್ಟಿಗೆಯಿಂದ ಬಂದಿದ್ದಾರೆ. ನೀವು ವಿಚಾರದಲ್ಲಿ ನೀವು ಬನ್ನಿ, ನಿಮ್ಗೆ ಅಷ್ಟು ಉತ್ತಮ ವಿಚಾರ ಇದ್ದರೆ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಹಿಂಸೆ ಪ್ರಚೋದನೆ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಒಪ್ಪಲ್ಲ. ಅದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ. ದರ್ಶನ್ ಮತ್ತು ಶಿವಮೊಗ್ಗ ಅವಹೇಳನಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ಮಡೆನೂರು ಮನುವರನ್ನ ಚಿತ್ರರಂಗದಲ್ಲಿ ಕೂಡ ಬಹಿಷ್ಕಾರ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಅಫ್ಕೋರ್ಸ್ ನಟ ದರ್ಶನ್, ಶಿವರಾಜ್ ಕುಮಾರ್ ಅವ್ರು ಗೊತ್ತು. ಇವರು ಇನ್ನೊಬ್ಬರು ನೀವು ಹೆಸರು ಹೇಳಿದ್ದು ನನಗೆ ಗೊತ್ತಿಲ್ಲ. ಬಟ್ ನಮಗೆ ಚಿತ್ರರಂಗದಿಂದ ಬಹಿಷ್ಕಾರ ಹಾಕೋದು ಅದು ಒಂದು ರೀತಿ ಸೋಷಲ್ ಬಾಯ್ಕಾಟ್ ಆಗ್ಬೋದು. ಅಂದರೆ ಒಂದು ರೀತಿ ಪ್ರೊಡ್ಯೂಸರ್ಸ್ಗಳು, ಡೈರೆಕ್ಟರ್ಸ್ಗಳು ಒಂದು ಸೆನ್ಷರ್ ಮಾಡಿ ಅವ್ರನ್ನ ದೂರ ಇಡ್ಬೋದು. ಬಟ್ ನೀವು ಅಧಿಕೃತವಾಗಿ ಯಾರನ್ನೂ ಬ್ಯಾನ್ ಮಾಡೋಕ್ಕಾಗಲ್ಲ. ಅಧಿಕೃತವಾಗಿ ಅವ್ರ ಹೊಟ್ಟೆಪಾಡ ಮೇಲೆ ಬ್ಯಾನ್ ಮಾಡೋಕ್ಕಾಗಲ್ಲ. ಯಾರಾದರೂ ಸಿನಿಮಾ ರಂಗದಲ್ಲಿ ನಮಗೆ ಇದು ಒಂದು ಪ್ರಸ್ತಾಪ ಆಗಿತ್ತು. ದರ್ಶನ್ ಅವರು ಜೈಲಿಗೆ ಹೋದಾಗಲೂ ಕೂಡ ಏನು ಪ್ರಸ್ತಾಪ ಆಗಿತ್ತು ಅಂದರೆ ಅವ್ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ. ನಾನು ಅವಾಗಲೂ ಮಾತಾಡಿದೆ, ಯಾರನ್ನೂ ಬ್ಯಾನ್ ಮಾಡೋಕ್ಕಾಗಲ್ಲ. ನಾಳೆ ದಿನ ದರ್ಶನ್ ಅವರು ಜೈಲಿಂದ ಹೊರಗೆ ಬಂದರೂ ಕೂಡ ಯಾರಾದರೂ ಪ್ರೊಡ್ಯೂಸರ್ ಇವರಿಂದ 5, 10, 20 ಕೋಟಿ ನನಗೆ ಲಾಭ ಆಗುತ್ತೆ ಅಂದರೆ ಅದು ಪ್ರೊಡ್ಯೂಸರ್ ಇಷ್ಟ, ಅವ್ರ ದುಡ್ಡು, ಅವ್ರ ಆಯ್ಕೆ. ಸೊ ಅದೇ ರೀತಿಯಲ್ಲಿ ಇವ್ರು ಯಾರು ನೀವು ಹೇಳ್ತಾ ಇದ್ದೀರಾ ಅಧಿಕೃತವಾಗಿ ಬ್ಯಾನ್ ಮಾಡೋಕ್ಕಾಗಲ್ಲ. ಬಟ್ ಚಿತ್ರರಂಗ ದೊಡ್ಡ ಪ್ರಮಾಣದಲ್ಲಿ ನಾವು ಇವ್ರ ಜೊತೆ ಕೆಲಸ ಮಾಡೋದು ಒಳ್ಳೆಯ ನಿರ್ಧಾರ ಅಲ್ಲ, ನಮಗೆ ಇವರಿಂದ ಮಾತುಗಳು ಒಪ್ಪಲ್ಲ ಅಂತ ಅವರು ಅದು ಕೆಲಸ ಮಾಡಲ್ಲ ಅಂದರೆ ಅದು ಅವ್ರ ಇಷ್ಟ. ಇದೆಲ್ಲ ಒಂದು ಸ್ವತಂತ್ರಕ್ಕೆ ಬಿಟ್ಟಿದ್ದು. ಇದೇ ವಿಚಾರದಲ್ಲಿ ದರ್ಶನ್ ಅವರು ಕೊಲೆ ಕೇಸಲ್ಲಿ ಜೈಲು ಚಿತ್ರರಂಗ ಅವರ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ, ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಎಲ್ಲೋ ಒಂದು ಕಡೆ ಕಿರುತೆರೆ ನಾಟಕದ ಮೇಲೆ ಒಂದು ಲೈಂಗಿಕ ಕಿರುಕುಳದ ಆರೋಪ ಇದೆ. ಅದನ್ನು ಹೊರತುಪಡಿಸಿದ್ರೆ ಒಂದು ದರ್ಶನ್ ಮತ್ತು ಶಿವಣ್ಣ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ. ಈ ರೀತಿಯಾಗಿ ಕ್ರಮ ತೆಗೆದುಕೊಳ್ಳಬೇಕು ಏನೋ ಒಂದು ಕಡೆ ದ್ವಂದ್ವ ನಿರ್ಲಕ್ಷ್ಯ. ನೀವು ಹೇಳ್ತಾ ಇರೋದು ನಾನು ಈ ವಿಚಾರಗಳು ನಿಮ್ಮಿಂದ ನಾನು ಕಲಿತಾ ಇದ್ದೀನಿ. ಸೊ ನಿಮ್ಮ ಮಾತುಗಳಿಂದ ನಾನು ಅದಕ್ಕೆ ಒಂದು ಉತ್ತರ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ಒಂದಂತೂ ನಿಜ, ನಮಗೆ ಯಾರು ಪವರ್ ಇರುತ್ತೋ ಈ ಸಮಾಜದಲ್ಲಿ, ಯಾರಲ್ಲಿ ಬಿಸ್ನೆಸ್ ಮಾರ್ಕೆಟಿಂಗ್ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಆಗುತ್ತೋ, ಯಾರಲ್ಲಿ ಒಂದು ಅಧಿಕಾರದಲ್ಲಿ ಕೂತಿರ್ತಾರೋ ಅವರ ಮೇಲೆ ಗಟ್ಟಿಯಾದ ಕ್ರಮ ಯಾವತ್ತೂ ಆಗಲ್ಲ. ಅವ್ರು ಎಷ್ಟೇ ತಪ್ಪು ಮಾಡಿದ್ರೂ ಕೂಡ ಅದು ಒಂದು ರೀತಿ ಮುಚ್ಚಾಕೋ ಸಾಧ್ಯತೆಗಳು ಬರುತ್ತೆ. ಯಾರಲ್ಲಿ ಪವರ್ ಲೆಸ್ಸೋ, ಕಡಿಮೆ ಪವರ್ ಇರುತ್ತೋ ಅವರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬರ್ಸೋದು ಎಷ್ಟೋ ಸಲ ನಡೆಯುತ್ತೆ. ಈ ವಿಚಾರದಲ್ಲಿ ಹಾಗೆ ನಡೆದಿದೆಯೋ ಇಲ್ವೋ ನಾನು ಸ್ವಲ್ಪ ನೋಡ್ಕೊಂಡು ಓದ್ಕೋಬೇಕು. ಬಟ್ ಇದು ನಮ್ಮ ಸಮಾಜದ ವಾಸ್ತವತೆ. ನಮಗೆ ಎಂಥ ಸಮಾಜ ಬೇಕು ಅಂದರೆ ಸಮಾಜ ಬೇಕು. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ. ಬರೀ ಪ್ರಬಲರ ಮೇಲೆ ಒಂದು ಬಚಾವು ಮತ್ತು ಯಾರೋ ಒಂದು ಅಪ್ರಬಲರ ಮೇಲೆ ಬ್ರಹ್ಮಾಸ್ತ್ರ ಬಳಸೋದು ನಾವು ಒಪ್ಪಕ್ಕಾಗಲ್ಲ. ಹಾಂ, ನಮ್ಮ ಯಾರು ಬಾನು ಮುಸ್ತಾಕ್ ಅವರ ಅವ್ರು ಯಾವ ಕಾರಣಕ್ಕೆ ಪ್ರಧಾನಿ ಮೋದಿಯವರು ವಿಶ್ ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಒಂದಂತೂ ನನಗೆ ಗೊತ್ತಿದೆ, ಬಾನು ಮುಸ್ತಾಕ್ ಅವರು ನಮಗೆ ಈ ಒಂದು ಬುಕರ್ ಪ್ರೈಸ್ ಅವರು ಗೆದ್ದಿರೋದು ಹಾರ್ಟ್ ಲ್ಯಾಂಪಿಗೆ ಮತ್ತು ದೀಪ ಬಾಸ್ತಿಯವರು ಟ್ರಾನ್ಸ್ಲೇಷನ್ ಮಾಡಿರೋದು ನಮ್ಮ ಕರ್ನಾಟಕದ ಭಾಳ ಹೆಮ್ಮೆಯ ವಿಚಾರ. ಕರ್ನಾಟಕದ ಭಾಳ ಒಂದು ನಮಗೆ ಕನ್ನಡ ಭಾಷೆಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಆಗಿದೆ. ಅದು ಪ್ರಪಂಚಕ್ಕೆ ನಮ್ಮ ಒಂದು ಸಾಹಿತ್ಯದ ವಿಶೇಷತೆ ಮತ್ತು ಶ್ರೀಮಂತಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಮಗೆ ಭಾಳ ಸಂತೋಷ ಆಗಿದೆ. ಬಾನು ಮುಸ್ತಾಕ್ ಅವರು ದೀಪ ಬಾಸ್ತಿ ಗೆದ್ದಿರೋದು. ಅವರು ಕನ್ನಡತನ ಎತ್ತಿ ಹಿಡಿತಾ ಇದ್ದಾರೆ. ಇದು ಒಂದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.